ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ಯುಗಾದಿ ಹಬ್ಬದ ದಿನ ಮಾಡಿರೋವಂಥ ವಿಡಿಯೋ. ನಾನಿಲ್ಲಿ ತೋರಣನ ಕಟ್ತಾಯಿದ್ದೀನಿ. ಯುಗಾದಿ ಅಂದರೆ ನೆನಪಾಗೋದು ಮಾವು ಬೇವು ಅಲ್ಲ, ಅದಕ್ಕೆ ಮಾವೆಲೆಗಳಿಂದ ತೋರಣನ ಕಟ್ತಾಯಿದ್ದೀನಿ. ನೀವು ಯುಗಾದಿ ಹಬ್ಬನ ಬೇವು ಬೆಲ್ಲ ತಿಂದು ಚೆನ್ನಾಗಿ ಖುಷಿಯಿಂದ ಆಚರಣೆ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ತೋರಣನ ಕಟ್ಟೋಣ ಅಂತ ಇಲ್ಲಿ ಕಟ್ತಾಯಿದ್ದೀನಿ ನೋಡಿ. ಕಟ್ಬಿಟ್ಟು ಬೇವಿನ ರೆಂಬೆಗಳನ್ನ ಆ ಸೈಡ್ ಈ ಸೈಡ್ ಸಿಕ್ಸ್ತಾಯಿದ್ದೀನಿ. ನಾನು ಅದೆಲ್ಲ ಮಾಡೋಷ್ಟರಲ್ಲಿ ನಮ್ಮ ಅಮ್ಮನ ಹೋಳಿಗೆ ಮಾಡಿದ್ಲು. ನಮ್ಮ ಅಪ್ಪನ ಬೆಳಗ್ಗೆ ಈರುಳ್ಳಿ 4 ಗಂಟೆಗೆಲ್ಲ ಎತ್ಕೊಂಡೋಗಿ ಮಾರ್ಕೆಟಿಗೆ ಬಂದಿದ್ದ, ಅದಕ್ಕೆ ಮಲಗಿದ್ದಾನೆ ನೋಡಿ. ನಾನು ಈ ಥರ ತೋರಣನೆಲ್ಲ ಕಟ್ಟಿ ಹೂಗಳು ಹಾಕಿದ್ದೀನಿ ಬಾಗಿಲಿಗೆ. ಒಂದೇ ಬಾಗಿಲಿಗೆ ತೋರಣ ಕಟ್ಟಿರೋದು, ಈ ಬಾಗಿಲಿಗೇನು ಕಟ್ಟಿಲ್ಲ. ಇದಕ್ಕೆ ಮಾವು ಬೇವು ರೆಂಬೆಗಳಿಟ್ಟಿದ್ದೀನಿ ಮತ್ತು ಹೂಗಳು ಹಾಕಿದ್ದೀನಿ. ಇದಕ್ಕೂ ಸೇಮ್ ಹಂಗೆ ಮಾಡಿದ್ದೀನಿ. ಯುಗಾದಿ ಹಬ್ಬದ ದಿನ ಸ್ಪೆಷಲ್ ಅಂದರೆ ಎಣ್ಣೆ ಸ್ನಾನ ಅಲ್ಲ, ಅದಕ್ಕೆ ಇಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಫುಲ್ ಬಾಡಿಗೆ ಇಟ್ಕೊತಾ ಇದ್ದೀನಿ. ಕೈಗಳಿಗೆ, ಕಾಲಿಗೆ, ಮುಖಕ್ಕೆ ಎಲ್ಲ ನೋಡಿ ಈ ರೀತಿ ಕಾಣಿಸ್ತಾ ಇದ್ದೀನಿ ಮುಖಕ್ಕೆ. ಮತ್ತು ಹಿಂದಿನ ರಾತ್ರಿ ದಿನ ಮೆಹಂದಿ ಹಾಕ್ಕೊಂಡಿದ್ದೆ, ಹೆಂಗೈತೆ ಅಂತ ಹೇಳಿ. ಮತ್ತು ಹಬ್ಬದ ದಿನ ಸೀರೆ ಉಟ್ಕೊಂಡು ಈಗ ರೆಡಿ ಆಗಿದ್ದೆ. ಹೆಂಗಿದ್ದೀನಿ ಅಂತ ಒಂದ್ಸತಿ ಕಮೆಂಟ್ ಮಾಡಿ ಹೇಳಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ಯುಗಾದಿ ಹಬ್ಬದ ದಿನ ಮಾಡಿರೋವಂಥ ವಿಡಿಯೋ. ನಾನಿಲ್ಲಿ ತೋರಣನ ಕಟ್ತಾಯಿದ್ದೀನಿ. ಯುಗಾದಿ ಅಂದರೆ ನೆನಪಾಗೋದು ಮಾವು ಬೇವು ಅಲ್ಲ, ಅದಕ್ಕೆ ಮಾವೆಲೆಗಳಿಂದ ತೋರಣನ ಕಟ್ತಾಯಿದ್ದೀನಿ. ನೀವು ಯುಗಾದಿ ಹಬ್ಬನ ಬೇವು ಬೆಲ್ಲ ತಿಂದು ಚೆನ್ನಾಗಿ ಖುಷಿಯಿಂದ ಆಚರಣೆ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ತೋರಣನ ಕಟ್ಟೋಣ ಅಂತ ಇಲ್ಲಿ ಕಟ್ತಾಯಿದ್ದೀನಿ ನೋಡಿ. ಕಟ್ಬಿಟ್ಟು ಬೇವಿನ ರೆಂಬೆಗಳನ್ನ ಆ ಸೈಡ್ ಈ ಸೈಡ್ ಸಿಕ್ಸ್ತಾಯಿದ್ದೀನಿ. ನಾನು ಅದೆಲ್ಲ ಮಾಡೋಷ್ಟರಲ್ಲಿ ನಮ್ಮ ಅಮ್ಮನ ಹೋಳಿಗೆ ಮಾಡಿದ್ಲು. ನಮ್ಮ ಅಪ್ಪನ ಬೆಳಗ್ಗೆ ಈರುಳ್ಳಿ 4 ಗಂಟೆಗೆಲ್ಲ ಎತ್ಕೊಂಡೋಗಿ ಮಾರ್ಕೆಟಿಗೆ ಬಂದಿದ್ದ, ಅದಕ್ಕೆ ಮಲಗಿದ್ದಾನೆ ನೋಡಿ. ನಾನು ಈ ಥರ ತೋರಣನೆಲ್ಲ ಕಟ್ಟಿ ಹೂಗಳು ಹಾಕಿದ್ದೀನಿ ಬಾಗಿಲಿಗೆ. ಒಂದೇ ಬಾಗಿಲಿಗೆ ತೋರಣ ಕಟ್ಟಿರೋದು, ಈ ಬಾಗಿಲಿಗೇನು ಕಟ್ಟಿಲ್ಲ. ಇದಕ್ಕೆ ಮಾವು ಬೇವು ರೆಂಬೆಗಳಿಟ್ಟಿದ್ದೀನಿ ಮತ್ತು ಹೂಗಳು ಹಾಕಿದ್ದೀನಿ. ಇದಕ್ಕೂ ಸೇಮ್ ಹಂಗೆ ಮಾಡಿದ್ದೀನಿ. ಯುಗಾದಿ ಹಬ್ಬದ ದಿನ ಸ್ಪೆಷಲ್ ಅಂದರೆ ಎಣ್ಣೆ ಸ್ನಾನ ಅಲ್ಲ, ಅದಕ್ಕೆ ಇಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಫುಲ್ ಬಾಡಿಗೆ ಇಟ್ಕೊತಾ ಇದ್ದೀನಿ. ಕೈಗಳಿಗೆ, ಕಾಲಿಗೆ, ಮುಖಕ್ಕೆ ಎಲ್ಲ ನೋಡಿ ಈ ರೀತಿ ಕಾಣಿಸ್ತಾ ಇದ್ದೀನಿ ಮುಖಕ್ಕೆ. ಮತ್ತು ಹಿಂದಿನ ರಾತ್ರಿ ದಿನ ಮೆಹಂದಿ ಹಾಕ್ಕೊಂಡಿದ್ದೆ, ಹೆಂಗೈತೆ ಅಂತ ಹೇಳಿ. ಮತ್ತು ಹಬ್ಬದ ದಿನ ಸೀರೆ ಉಟ್ಕೊಂಡು ಈಗ ರೆಡಿ ಆಗಿದ್ದೆ. ಹೆಂಗಿದ್ದೀನಿ ಅಂತ ಒಂದ್ಸತಿ ಕಮೆಂಟ್ ಮಾಡಿ ಹೇಳಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.